ನಮಸ್ತೆ, ಸುಚಿ ಕಿಚಿಗೆ ಸ್ವಾಗತ. ಈ ವಿಡಿಯೋನ ಸ್ಪಾನ್ಸರ್ ಮಾಡ್ತಾ ಇರೋರು ಅಮೃತ್ ನೋನಿ ಗ್ಯಾಸ್ಟ್ರಿನ್. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರಿನ್. ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್, ಸನ್ ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆ. ಮಿಲೆಕ್ಸ್ ನೇಚರ್ ಟು ಮ್ಯಾನ್ಕೈಂಡ್, ರೆಜು ಏಜ್ ವರ್ಲ್ಡ್ ಆಂಟಿ-ಏಜಿಂಗ್ ಸೆಂಟರ್ ಹಾಗೂ ವೆಮಿಕಾ. ಥಿಂಕ್ ಫುಡ್, ಥಿಂಕ್ ಆಫ್ ಅಸ್. ಊಟದ ಜೊತೆಗೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಇದ್ದರೆ ಊಟ ಜಾಸ್ತಿ ಸೇರುತ್ತೆ, ನಾಲಿಗೆಗೆ ರುಚಿ ಕೊಡೋಂಥದ್ದು ಉಪ್ಪಿನಕಾಯಿ. ಅದೇ ಉಪ್ಪಿನಕಾಯಿ ನಾವು ಹೇಗೆ ಕ್ವಿಕ್ಕಾಗಿ ಇನ್ಸ್ಟೆಂಟಾಗಿ ಮಾಡ್ಬೋದು. ಉಪ್ಪಿನಕಾಯಿನ ಎರಡು ರೀತಿಯಲ್ಲಿ ಮಾಡ್ಬೋದು. ವರ್ಷಾನುಗಟ್ಲೆ ತಿಂಗಳಾನುಗಟ್ಲೆ ಇಟ್ಕೊಂಡು ಸಹ ಮಾಡ್ಬೋದು. ಅದೇ ಸಮಯ ಕಡಿಮೆ ಇದ್ದಾಗ ಇನ್ಸ್ಟೆಂಟಾಗಿ ಸಹ ಉಪ್ಪಿನಕಾಯಿನ ಮಾಡ್ಬೋದು. ಇವಾಗ ಮಾವಿನಕಾಯಿ ಸೀಸನ್ ಶುರುವಾಗಿದೆ. ಇವತ್ತಿನ ವಿಡಿಯೋದಲ್ಲಿ ನಾನು ತೋತಾಪುರಿ ಮಾವಿನಕಾಯಿನ ಬಳಸ್ಕೊಂಡು ಇನ್ಸ್ಟೆಂಟಾಗಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡೋಣ. ಇನ್ಸ್ಟೆಂಟ್ ಉಪ್ಪಿನಕಾಯಿಗೆ ಬೇಕಾಗಿರೋಂಥ ಪದಾರ್ಥಗಳು: ಮಾವಿನಕಾಯಿ, ಅಚ್ಕಾರದ ಪುಡಿ, ಕಾಶ್ಮೀರಿ ಚಿಲ್ಲಿ ಪೌಡರ್, ಮೆಂತ್ಯ ಪುಡಿ, ಬೆಳ್ಳುಳ್ಳಿ, ಸಾಸಿವೆ, ಇಂಗು, ಅರಿಶಿಣದ ಪುಡಿ, ಎಣ್ಣೆ, ಉಪ್ಪು. ಮೊದಲನೇದಾಗಿ ಇಲ್ಲಿ ನಾನು ತೋತಾಪುರಿ ಮಾವಿನಕಾಯಿನ ತೊಗೊಂಡಿದ್ದೀನಿ. ನಿಮ್ಮ ಚಾಯ್ಸ್. ತುಂಬ ಹುಳಿ ಇಷ್ಟಪಡೋರು ಹುಳಿ ಮಾವಿನಕಾಯಿನ ಸಹ ತೊಗೋಬೋದು. ಇದು ತೋತಾಪುರಿ ಮಾವಿನಕಾಯಿ ಮೀಡಿಯಮ್ ಆಗಿರುತ್ತೆ ಹುಳಿ, ಹಾಗೂ ಇನ್ಸ್ಟೆಂಟಾಗಿ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಇದು ಈ ರೀತಿಯಾಗಿ ನಾನು ಚಾಪ್ ಮಾಡ್ಕೊಂಡಿದ್ದೀನಿ, ಸಣ್ಣದಾಗಿ ಈ ರೀತಿಯಾಗಿ ಹೆಚ್ಕೊಂಡಿರೋಂಥದ್ದು ತೋತಾಪುರಿ ಮಾವಿನಕಾಯಿನ. ಸಿಪ್ಪೆ ಇದ್ದರೆ ಚೆನ್ನಾಗಿರುತ್ತೆ, ಒಳ್ಳೆಯದು ಸಹ ಸಿಪ್ಪೆ. ಉಪ್ಪಿನಕಾಯಿ ಅಂದರೆ ಕೆಲವ್ರಿಗೆ ಭಾಳ ಇಷ್ಟ, ನಾವೇ ಮನೇಲಿ ಮಾಡಬೇಕು ಅಂತಲೂ ಆಸೆ ಇರುತ್ತೆ. ಆದರೆ ನಾವು ವರ್ಷಾನುಗಟ್ಲೆ ತಿಂಗಳಾನುಗಟ್ಲೆ ಇಟ್ಕೋಬೇಕು ಅಂದಾಗ ಅದು ಮಾಡೋಂಥ ಪ್ರೊಸೀಜರೇ ಬೇರೆ. ಹಂಗಾಗಿ ಇವತ್ತು ಇನ್ಸ್ಟೆಂಟಾಗಿ ನಾವು ಉಪ್ಪಿನಕಾಯಿ ಹೇಗೆ ರುಚಿಯಾಗಿ ಈಸಿಯಾಗಿ ಮಾಡ್ಬೋದು ಅಂತ ನೋಡೋಣ. ಉಪ್ಪಿನಕಾಯಿಂದಾಗ ಎಣ್ಣೆ ಯಾವಾಗಲೂ ಸ್ವಲ್ಪ ಜಾಸ್ತಿ ಇರಬೇಕು, ಸ್ವಲ್ಪ ಜಾಸ್ತಿನೇ ಬಳಸ್ಬೋದು. ನಾನು ಬಳಸ್ತಾ ಇದ್ದೀನಿ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಒಂದು 6ರಿಂದ 7 ಟೇಬಲ್ ಸ್ಪೂನಷ್ಟು ಎಣ್ಣೆ. ಉಪ್ಪಿನಕಾಯಿಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಎಣ್ಣೆ ಸ್ವಲ್ಪ ಮುಂದೆ ಇದ್ದಷ್ಟು ರುಚಿ ಚೆನ್ನಾಗಿರುತ್ತೆ. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಈ ಎಣ್ಣೆ ಲೆಸ್ ಅಬ್ಸಾರ್ಬೆಂಟ್. ಈ ಇನ್ಸ್ಟೆಂಟ್ ಉಪ್ಪಿನಕಾಯಿಗೆ ನಾನಿಲ್ಲಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿನ ನೀವು ಆಪ್ಷನ್ ಆಗಿ ತೊಗೋಬೋದು. ಬೆಳ್ಳುಳ್ಳಿ ಒಂದು ಒಳ್ಳೆ ಘಮ ಕೊಡುತ್ತೆ ಉಪ್ಪಿನಕಾಯಿಲಿ. ಇದಿಲ್ದಿರ ಸಹ ಉಪ್ಪಿನಕಾಯಿ ಮಾಡ್ಬೋದು. ಬೆಳ್ಳುಳ್ಳಿ ಬಳಸಲ್ಲ ಅಂದರೆ ನೀವು ಬೆಳ್ಳುಳ್ಳಿನ ಆಪ್ಷನ್ ಆಗಿ ತೊಗೊಂಡು ಬೇರೆ ಎಲ್ಲ ಪದಾರ್ಥಗಳನ್ನ ಬಳಸ್ಕೊಂಡು ಈ ಇನ್ಸ್ಟೆಂಟ್ ಉಪ್ಪಿನಕಾಯಿನ ಮಾಡ್ಕೋಬೋದು. ನಾನಿಲ್ಲಿ ಬೆಳ್ಳುಳ್ಳಿನ ಬಳಸ್ತಾ ಇದ್ದೀನಿ. ಇದನ್ನು ಒಗ್ಗರಣೆಗೆ ಜಜ್ಜಿ ಹಾಕೋಣ. ಎಣ್ಣೆ ಕಾದಿದೆ. ಮೊದಲನೇದಾಗಿ ಸಾಸಿವೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ರೆಗ್ಯುಲರ್ ಉಪ್ಪಿನಕಾಯಿಗೆ ನಾವು ಸಾಸಿವೆನ ಪುಡಿ ಮಾಡಿ ಸಹ ಹಾಕ್ತೀವಿ. ಜಜ್ಜಿರಂಥ ಬೆಳ್ಳುಳ್ಳಿ ಒಳ್ಳೆ ಘಮ ಕೊಡುತ್ತೆ ಇದು ಉಪ್ಪಿನಕಾಯಿಲಿ. ಬೆಳ್ಳುಳ್ಳಿ ಘಮ ಬಿಟ್ಟಾಗ ಎಣ್ಣೆಲಿ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಅದು ಸ್ವಲ್ಪ ಕಲರ್ ಬದಲಾಗಬೇಕು. ಹಿಂಗು 1/4 ಟೀ ಸ್ಪೂನಷ್ಟು ಹಿಂಗನ್ನ ಹಾಕೊಳ್ಳಿ. ಸ್ವಲ್ಪ ಅರಿಶಿಣದ ಪುಡಿ. ನಾನು ಬಳಸ್ತಾ ಇದ್ದೀನಿ ವೆಮಿಕಾ ಅವರ ಅರಿಶಿಣದ ಪುಡಿ. ಈಗ ಹೆಚ್ಚಿರೋಂಥ ತೋತಾಪುರಿ ಮಾವಿನಕಾಯಿನ ಸೇರಿಸ್ತಾ ಇದ್ದೀನಿ. ಒಂದು ಮಾವಿನಕಾಯಿ ದೊಡ್ಡದಿದೆ ಇದು ತೋತಾಪುರಿ ಮಾವಿನಕಾಯಿ. ಸ್ವಲ್ಪ ಇದನ್ನು ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಮಾವಿನಕಾಯಿ ನಮಗೆ ಮೆತ್ತಗಾಗಬೇಕು. ಒಂದು 5ರಿಂದ 6 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ. ಉಪ್ಪಿನಕಾಯಿ ಅಂದರೆ ಹುಳಿ, ಉಪ್ಪು, ಖಾರ ಎಲ್ಲ ಸಮ ಪ್ರಮಾಣವಾಗಿರಬೇಕು. ಉಪ್ಪಿನಕಾಯಿ ಅಂದ್ರೇ ಎಲ್ಲ ಸೇರುತ್ತೆ. ಹುಳಿ ಮುಂದೆ ಇರುತ್ತೆ, ಉಪ್ಪು, ಖಾರ, ಅದಕ್ಕೆ ಅದು ನಂಚ್ಕೊಳ್ಳೋದಕ್ಕೆ ಪರ್ಫೆಕ್ಟಾಗಿರುತ್ತೆ. ಯಾವುದೇ ಒಂದು ರೈಸ್ ಐಟಮ್ ಜೊತೆಗೆ ಉಪ್ಪಿನಕಾಯಿ ಇರಲೇಬೇಕು. ಎಸ್ಪೆಷಲಿ ಮೊಸರು ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ಉಪ್ಪಿನಕಾಯಿ. ಈ ಇನ್ಸ್ಟೆಂಟ್ ಉಪ್ಪಿನಕಾಯಿ ನೀವು ದೋಸೆ ಇಡ್ಲಿಗೂ ಸಹ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್. ಇನ್ಸ್ಟೆಂಟಾಗಿ ಮಾಡೋದ್ರಿಂದ ವೈಟ್ ರೈಸ್ಗೆ
ಮೊಸರು ಅನ್ನಕ್ಕೆ, ಇಡ್ಲಿ ದೋಸೆಗೆ ಸಹ ಇದನ್ನು ತಿನ್ಬೋದು. ಈ ಇನ್ಸ್ಟೆಂಟ್ ಪಿಕಲ್ ಅಂತ ನಾವು ಹೇಳ್ತಾ ಇರೋದ್ರಿಂದ ಇದನ್ನು ನೀವು ಹೊರಗಡೆ ಇಡ್ತೀರಾ ಅಂದರೆ 1 ದಿನ ಹೊರಗಡೆ ಇಡ್ಬೋದು. ಇದನ್ನು ಸ್ಟೋರ್ ಮಾಡಿ ಇಡಬೇಕು ಅಂದರೆ ನೀವು ಫ್ರಿಡ್ಜಲ್ಲಿ 1 ವೀಕ್ ಇಟ್ಕೋಬೋದು. 1 ವಾರ ಇಟ್ಕೊಂಡು ತಿನ್ಬೋದು. 1 ವಾರದ ಗಟ್ಟಲೆ ಏನೂ ಆಗಲ್ಲ ಇದು, ಆದರೆ ರೆಫ್ರಿಜರೇಟ್ ಮಾಡಬೇಕು. ಕಂಪ್ಲೀಟಾಗಿ ಇದನ್ನು ತಣ್ಣಗೆ ಮಾಡಿಕೊಂಡು 1 ವಾರ ನೀವು ಫ್ರಿಡ್ಜಲ್ಲಿ ಇಟ್ಕೋಬೋದು. ಯಾಕಂದರೆ ಈಗೆಲ್ಲ ಸ್ಮಾಲ್ ಫ್ಯಾಮಿಲೀಸು ಜಾಸ್ತಿ ಉಪ್ಪಿನಕಾಯಿ ಮಾಡಿ ವರ್ಷಾನ್ಗಟ್ಲೆ ತಿಂಗಳಾನ್ಗಟ್ಲೆ ಇಟ್ಕೊಳ್ಳೋಕ್ಕಾಗಲ್ಲ. ಹಾಗೂ ಅಷ್ಟೊಂದು ಉಪ್ಪಿನಕಾಯಿ ತಿನ್ನೋರ ಸಂಖ್ಯೆನೂ ಕಡಿಮೆ ಆಗಿದೆ. ಹಂಗಾಗಿ ಈಗೆಲ್ಲ ಇನ್ಸ್ಟೆಂಟ್ ಪಿಕಲ್ಸ್ನ ಈ ರೀತಿಯಾಗಿ ಮಾಡ್ಕೋಬೋದು. ಸ್ವಲ್ಪ ಮೆತ್ತಗಾಗಬೇಕು, ಇದರಲ್ಲಿ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೋಬೇಕು. ಈಗ ನಾನು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಹೀಗೆ ಅಮ್ಕಿದಾಗ ಸಾಫ್ಟಾಗಿ ಆದರೆ ಆಗಿದೆ ಅಂತ ಒಂದು 4 ರಿಂದ 5 ನಿಮಿಷಗಳ ಕಾಲ ಈ ರೀತಿಯಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ. ವೆರೈಟಿ ಅಡುಗೆಗೆ ವೆಮಿಕಾ ಮಸಾಲ, ಅ ಕ್ವಾಲಿಟಿ ಟೇಸ್ಟಿ ಮಸಾಲ. Vemika. Think food, think of us. ನಾನು ಬಳಸ್ತಾ ಇದ್ದೀನಿ ವೆಮಿಕಾ ಅವರ ಅಚ್ಚ ಖಾರದ ಪುಡಿ. 1-2 ಚಮಚದಷ್ಟು ಅಚ್ಚ ಖಾರದ ಪುಡಿನ ಹಾಕೊಳ್ಳಿ. ಹಾಗೂ ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಬಳಸ್ತಾ ಇದ್ದೀನಿ. ಇಟ್ ಈಸ್ ಆನ್ ಆಪ್ಷನ್. ಒಂದು ಒಳ್ಳೆಯ ಬಣ್ಣ ಕೊಡುತ್ತೆ. ಇಲ್ಲಾಂದರೆ ನೀವು ಬರೀ ಅಚ್ಚ ಖಾರದ ಪುಡಿಯಲ್ಲಿ ಸಹ ಮಾಡ್ಕೋಬೋದು. ಎಲ್ಲ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಂಡಿದ್ದೀವಿ. ಈಗ ಫೈನಲ್ ಆಗಿ ಮೆಂತ್ಯನ ಹುರ್ಕೊಂಡು, ಹಸಿ ಇರಬಾರ್ದು, ಮೆಂತ್ಯನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡ್ರ್ ಮಾಡಿರೋಂಥದ್ದು ಮೆಂತ್ಯ ಪುಡಿ. ಇದು ಒಂದು ಒಳ್ಳೆಯ ಘಮ ಕೊಡುತ್ತೆ ಉಪ್ಪಿನಕಾಯಿಲಿ. ಇಷ್ಟು ಉಪ್ಪಿನಕಾಯಿಗೆ 1/4 ಟೀ ಸ್ಪೂನಷ್ಟು ಮೆಂತ್ಯ ಪುಡಿ. 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಯಾಕಂದರೆ ಮೆಂತ್ಯಲ್ಲಿ ಕಹಿ ಅಂಶ ಇರುತ್ತೆ. ಜಾಸ್ತಿ ಆದರೆ ಕಹಿ ಆಗುತ್ತೆ. 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಮೆಂತ್ಯ ಪುಡಿ ಹಾಕಿ ಫೈನಲ್ ಆಗಿ ಹಾಕಿ ಗ್ಯಾಸ್ ಆಫ್ ಮಾಡಿದ್ರಾಯಿತು. ಮೆಂತ್ಯ ಪುಡಿ ಹಾಕಿ ರೆಡಿಯಾಗಿದೆ. ಇನ್ಸ್ಟೆಂಟ್ ಉಪ್ಪಿನಕಾಯಿ ತಯಾರಾಗಿದೆ. ತುಂಬಾ ರುಚಿಯಾಗಿದೆ. ರುಚಿ ಮಾತ್ರ ಅಲ್ಲ ತಾತ, ಆರೋಗ್ಯವಾಗೂ ಇದೆ. ಅದು ಹೇಗೆ? ನಾನು ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆಲೆ ಮಾಡಿದ್ದು. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ. ಇದು ಲೈಟ್ ಆಗಿರುತ್ತೆ ಮತ್ತೆ ಇಡೀ ದಿನ ನಾವು ಚುರುಕಾಗಿರೋ ಹಾಗೆ ಮಾಡುತ್ತೆ. ಇಮ್ಯುನಿಟಿ ತರೋ ವಿಟಮಿನ್ಸ್ A, D, E ಇದ್ರಲ್ಲಿ ಸಾಕಷ್ಟಿದೆ. ಇದ್ರಲ್ಲಿರೋ ಮೂಫಾ ಹಾರ್ಟ್ಗೆ ತುಂಬಾನೇ ಒಳ್ಳೇದು. ಸನ್ಪ್ಯೂರ್ ಸುಲಭವಾಗಿ ಜೀರ್ಣ ಆಗಕ್ಕೆ ಸಹಾಯ ಮಾಡುತ್ತೆ. ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫ್ಯಾಂಟಾಸ್ಟಿಕ್ 5 ನೊಂದಿಗೆ ಬಾಯಲ್ಲಿ ನೀರೂರಿಸುವ ಟೇಸ್ಟಿ ಪಿಕಲ್ಸ್, ವೆಮಿಕಾ ಪಿಕಲ್ಸ್. Vemika. Think food, think of us. ಇನ್ಸ್ಟೆಂಟ್ ಉಪ್ಪಿನಕಾಯಿ ರೆಡಿಯಾಗಿದೆ. ಮುರಳಿಯವ್ರ ಉಪ್ಪಿನಕಾಯಿ ರುಚಿ ನೋಡಬೇಕು. ಉಪ್ಪಿನಕಾಯಿ ರುಚಿಯಲ್ಲ, ಉಪ್ಪಿನಕಾಯಿನ ತಿನ್ನೋಡೋದು, ನೆಕ್ ನೋಡೋದು. ಓಹೋ, ಎಂಥ ಅದ್ಭುತವಾಗಿರುತ್ತೆ ಅಂತ ಹೇಳಿದ್ರೆ ಅದು ಈ ತೋತಾಪುರಿ ಮಾವಿನಕಾಯಿ ಇದರೊಳಗೆ ಮಾಡಿರುವಂಥದ್ದು ತುಂಬ ಸಖತ್ತಾಗಿರುತ್ತೆ. ಇದು ಮಾತ್ರ ಎಷ್ಟು ಮಜವಾಗಿರುತ್ತೆ ಅಂದರೆ ತಿನ್ನೋಕ್ಕೆ. ಇನ್ಸ್ಟೆಂಟಾಗಿ ಮಾಡ್ಕೊಂಡು ತಿನ್ನೋದು ಮಜಾ ಬೇರೆ, ಮಾಡಿಟ್ಟು 8 ತಿಂಗಳು 9 ತಿಂಗಳು 10 ತಿಂಗಳು ಅದು ಬೇರೆ ಮಜಾ. ಇದು ತುಂಬ ಸಖತ್ತಾಗಿರುವಂಥದ್ದು, ರುಚಿಯಾಗಿರುವಂಥದ್ದು. ಬಾಯಿ ಕೆಟ್ಟೋದಾಗ ಬಾಯಿ ಸರಿ ಹೋಗಬೇಕು ಅಂದರೆ ನಾಲ್ಗೆ ರುಚಿಯನ್ನು ಸರಿ ಮಾಡುವಂಥದ್ದು ಈ ಇನ್ಸ್ಟೆಂಟ್ ಉಪ್ಪಿನಕಾಯಿ. ಕೊಡ್ರಿ ಕರ್ಡ್ ರೈಸು. ಓಹೋ, ಮೊಸರನ್ನ ರೆಡಿ ಮಾಡಿದ್ದೀನಿ. ವೆರಿ ಗುಡ್. ಇಲ್ಲಾಂದ್ರೆ ಜಗಳ ಮಾಡ್ತಾರೆ. ಗೊತ್ತ್ರಿ, ಎಲ್ಲ ಕಲ್ತ್ಕೊಂಡ್ಬಿಟ್ಟು ಇವಾಗ ಜಗಳ ಮಾಡಕ್ಕೆ ಅವಕಾಶನೇ ಇಲ್ಲ. ನೋಡಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ನೋಡೋದು ನಾನು ಅಂತಾರೆ ಈ ಕ್ಯಾಟ್ರಿಂಗ್ನವರೆಲ್ಲ ಮೊದಲು ಮಾಡ್ತಾ ಇದ್ರು. ಮೊದಲೆಲ್ಲ ಏನು ಮಾಡೋರು ಕ್ಯಾಟ್ರಿಂಗ್ ಅವರು ಅಂತ ಹೇಳಿದ್ರೆ ಅಲ್ಲೇ ಈ ಮಾವಿನಕಾಯಿಗಳನ್ನ ತರಿಸಿ ಹೆಚ್ಚಿ ಉಪ್ಪಿನಕಾಯಿ ಮಾಡೋರು. ಅದ್ರ ರುಚಿನೇ ಬೇರೆ ಇರ್ತಾಯಿತ್ತು. ಆ ಉಪ್ಪಿನಕಾಯಿ ತಿನ್ನೋದೇ ಮಜಾ ಇರ್ತಾಯಿತ್ತು. ಇವಾಗೆಲ್ಲ ರೆಡಿಮೇಡ್ ಬಂದುಬಿಟ್ಟಿದೆ. 5 ಕೆಜಿ ತರಿಸ್ರಿ, 10 ಕೆಜಿ ತರಿಸ್ರಿ, ಸಾಕ್ರಿ ನಮ್ಮ ಫಂಕ್ಷನ್ಗೆ ಅಂತಾರೆ. ಇದೆಲ್ಲ ಹಳೆಯ ಕಾಲದ ಅಡುಗೆಗಳು. ಅಂದರೆ ಯಾರು ಹೆಚ್ಚಿ ಅದನ್ನು ಹಾಕಿ ಇನ್ಸ್ಟೆಂಟಾಗಿ ಉಪ್ಪಿನಕಾಯಿ ಮಾಡೋ ಕಾಲ ಹೋಯ್ತು ಬಿಡಿ. ಇವಾಗೆಲ್ಲ ಏನಿದ್ರು ರೆಡಿಮೇಡ್ ಬರುತ್ತೆ, ರೆಡಿಮೇಡ್ ತಗೊಳ್ತಾರೆ, ರೆಡಿಮೇಡ್ ಹಾಕ್ಬಿಡ್ತಾರೆ. ಈಗ ಮಾವಿನಕಾಯಿ ಸೀಸನ್ ಅಲ್ವಾ, ಅದರಿಂದ ನಾವು ಮಾಡಿದ್ದೀವಿ. ಚೆನ್ನಾಗಿದೆ. ಬರೀದೇ ತಿಂದ್ಬಿಟ್ರಿ ನೀವು. ಫಸ್ಟ್ ಬರೀದೇ ತಿನ್ನಬೇಕು. ಚೆನ್ನಾಗಿದೆ. ಇಲ್ಲಾಂದರೆ ನೀವು ಮೊಸರನ್ನ ಇಲ್ಲಾಂದರೆ ಗಲಾಟೆ ಮಾಡ್ತೀರಿ ಉಪ್ಪಿನಕಾಯಿ. ಸಖತ್ತಾಗಿದೆ. ಈ ಕರ್ಡ್ ರೈಸ್ಗೂ ಈ ಉಪ್ಪಿನಕಾಯಿಗೂ ಅಯ್ಯೋ
ಬೇಸಿಗೆಗಾಲಕ್ಕೆ ಕರ್ಡ್ ರೈಸು, ಅದ್ರ ಜೊತೆಗೆ ಈಗ ಮಾವಿನಕಾಯಿ ಸೀಸನ್ ಇದೆ, ಉಪ್ಪಿನಕಾಯಿ. ಎಂಥ ಕರ್ಡ್ ರೈಸು. ಕರ್ಡ್ ರೈಸ್ ಆಲ್ರೆಡಿ ನಮ್ಮ ಚಾನಲಲ್ಲಿ ತೋರಿಸಿದ್ದೀವಿ. ಅದ್ರ ಲಿಂಕ್ ಇಲ್ಲಿದೆ, ಐ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ನಮ್ಮ ಕರ್ಡ್ ರೈಸ್ ರೆಸಿಪಿ ಸಿಗುತ್ತೆ. ಇಷ್ಟು ಮೊಸರನ್ನ ಪಕ್ಕದಲ್ಲೊಂದು 1 ಸ್ಪೂನ್ ತುಂಬದಷ್ಟು ಉಪ್ಪಿನಕಾಯಿ ಹಾಕ್ಕೊಂಡು ತಿಂದ್ಬಿಟ್ರೆ ಸ್ವರ್ಗಕ್ಕೆ ಕಿಚ್ಚ ಚಂದ ಸರ್ವಜ್ಞ. ಆಹಾ, ಬೆಳ್ಳುಳ್ಳಿ ಹಾಕಿದ್ದೀನಿ ನಿಮಗೆ ಗೊತ್ತಾಗ್ತದೆ. ನೋಡಿ. ಚೆನ್ನಾಗಿ ಮಾಡಿದ್ದೀರಿ. ದಯವಿಟ್ಟು ಯಾರೂ ಕೊಡಬೇಡಿ, ಪಕ್ಕದ ಮನೆಯವರೆಲ್ಲ ಕೇಳಿದ್ರು ಅಂತ ಹಂಗೆ ಇಟ್ಕೊಂಡಿರಿ. ಯಾವಾಗಲೂ ಎಲ್ಲರಿಗೂ ಹಂಚಿ ತಿನ್ನಬೇಕು, ಶೇರ್ ಮಾಡಿಕೊಂಡು. ಫಸ್ಟು ಅಂದರೆ ಈ ವರ್ಷದ ಮೊದಲನೆಯ ಮಾವಿನಕಾಯಿ ಉಪ್ಪಿನಕಾಯಿ ನಾವು ತಿಂತಾ ಇರೋದು. ಹೌದು. ಒಳ್ಳೆ ಬೇಳೆ ಸಾರು. ಆ ಬೇಳೆ ಸಾರು ಜೊತೆಗೆ ಈ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾಯಿದ್ರೆ, ಸ್ವಲ್ಪ ತುಪ್ಪ, ಸಾಧ್ಯ ಆದರೆ ಒಂದು ಹಪ್ಪಳ ಹಾಕ್ಕೊಂಡು ತಿಂತಾಯಿದ್ರೆ ಇನ್ನೇನು ಬೇಡ ಲೈಫಲ್ಲಿ, ಹಂಗೆ ಅನಿಸ್ಬಿಡುತ್ತೆ. ಅಷ್ಟೊಂದು ಸಖತ್ತಾಗಿರುತ್ತೆ ಈ ಉಪ್ಪಿನಕಾಯಿ ಜೊತೆ ಕಾಂಬಿನೇಷನು. ಇದರ ಉಪ್ಪಿನಕಾಯಿ ಕೊಟ್ಟರೆ ಚೆನ್ನಾಗಿ ತಿಂದ್ಬಿಡ್ತೀವಾ? ಏನು ಮಾಡೋಕ್ಕಾಗುತ್ತೆ ಸರ್, ಕೆಲವು ಸರಿ ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ, ಹೊಟ್ಟೆ ಉರಿ ಬಂದ್ಬಿಡುತ್ತೆ, ಹೊಟ್ಟೆ ಉಬ್ಬರ ಬಂದ್ಬಿಡುತ್ತೆ, ಉಳಿತೆಗೆ ಬಂದ್ಬಿಡುತ್ತೆ. ಏನು ಮಾಡೋದು? ಅದಕ್ಕೇನು ಮಾಡಬೇಕಾಗಿಲ್ಲ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗಿರೋದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರಿನ್. ಇದು 16ಕ್ಕಿಂತ ಹೆಚ್ಚು ಆಯುರ್ವೇದದ ಪದಾರ್ಥಗಳ ಬಳಸಿ ಮಾಡಿರುವಂಥದ್ದು. ಡಾಕ್ಟರ್ಗಳು, ವಿಜ್ಞಾನಿಗಳು, ಸಂಶೋಧಕರು ಎಲ್ಲರೂ ಸೇರಿ ತಮ್ಮ ಸಂಶೋಧನೆಯಿಂದ ಹೊರ ತಂದಿರುವಂಥದ್ದು ಅಮೃತ್ ನೋನಿ ಗ್ಯಾಸ್ಟ್ರಿನ್. ಲಕ್ಷಾಂತರ ಜನರು ಈ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನರಳ್ತಾ ಇರೋರು ಇದನ್ನು ತಗೊಂಡು ಪರಿಹಾರ ಕಂಡುಕೊಂಡಿದ್ದಾರೆ. ಒಳಗಡೆ ಈ ಥರ ಗ್ರೀನ್ ಕಲರ್ ಬಾಟ್ಲ್ ಇರುತ್ತೆ. ಮುಚ್ಚಳದಷ್ಟು ಔಷಧಿನ 40 ml ಉಗುರು ಬೆಚ್ಚಗಿರೋ ನೀರಿಗೆ ಹಾಕಿ 1 ಸಾರಿ ಅಥವಾ 2 ಸಾರಿ ಊಟಕ್ಕಿಂತ ಮೊದಲು ತೊಗೊಂಡ್ರೆ ಸಾಕು, ಗ್ಯಾಸ್ಟ್ರಿಕ್ ಸಮಸ್ಯೆನೇ ಬರಲ್ಲ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗಿರೋದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರಿನ್. ಎಲ್ಲ ಕಡೆ ಸಿಗುತ್ತೆ. ಇದು ಪ್ರೆಸ್ ಮಾಡಿದ್ರೆ ಐ ಬಟನು ಆನ್ಲೈನ್ ಸ್ಟೋರ್ಸಿಗೆ ಹೋಗುತ್ತೆ. ಆನ್ಲೈನಲ್ಲೂ ಕೂಡ ಅಮೃತ್ ನೋನಿಯವರ ಎಲ್ಲ ಪ್ರಾಡಕ್ಟು ಸಿಗುತ್ತೆ. ನೀವು ಇಮಿಡಿಯೇಟಾಗಿ ಆನ್ಲೈನಲ್ಲಿ ಶಾಪ್ನ ಮಾಡ್ಬೋದು. ಸನ್ಪ್ಯೂರ್ ಆಯಿಲ್ನ ಬಳಸಿ ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡ್ಬೋದು. ಸನ್ಪ್ಯೂರ್ ಆಯಿಲು ಭಾರತದ ನಂಬರ್ 1 ಫಿಸಿಕಲಿ ರಿಫೈಂಡ್ ಮಾಡಿರುವಂತಹ ಎಣ್ಣೆ. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಯಾವುದಪ್ಪ ಅಂದರೆ ಅದು ಸನ್ಪ್ಯೂರ್ ಆಯಿಲ್ ಮಾತ್ರ. ಆರೋಗ್ಯಕ್ಕೆ ಸನ್ಪ್ಯೂರ್ ಆಯಿಲು. ಯಾಕಂದರೆ ನೀವು ಯಾವುದೇ ಎಣ್ಣೆಯಲ್ಲಿ ಕರೆದ ಪದಾರ್ಥಗಳಲ್ಲಿ ಮುಟ್ಟಿದ್ರೆ ಎಣ್ಣೆ ಇರುತ್ತೆ, ಆದರೆ ನಮ್ಮ ಸನ್ಪ್ಯೂರ್ ಆಯಿಲ್ನಲ್ಲಿ ಏನಾದ್ರು ಕರೆದ್ರೆ ಹೆಂಗಿದೆ ಅದು ಎಣ್ಣೆ. ಅಷ್ಟೊಂದು ಅದ್ಭುತವಾಗಿರುವಂಥ ಸನ್ಪ್ಯೂರ್ ಆಯಿಲ್ನ ಬಳಸಿ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಅಡುಗೆನ ಮಾಡ್ತಾಯಿದ್ದೀವಿ. ಸನ್ಪ್ಯೂರ್ ಆಯಿಲ್ ಎಲ್ಲ ಕಡೆ ಸಿಗ್ತಾ ಇದೆ, ಆನ್ಲೈನ್ ಸ್ಟೋರ್ಸಲ್ಲೂ ಸಿಗುತ್ತೆ. ಈ ಐ ಬಟನ್ನ ಪ್ರೆಸ್ ಮಾಡಿದ್ರೆ ಸನ್ಪ್ಯೂರ್ ಅವರ ಎಲ್ಲ ಪ್ರಾಡಕ್ಟು ಆನ್ಲೈನಲ್ಲಿ ಓಪನ್ ಆಗುತ್ತೆ. ಆನ್ಲೈನಲ್ಲಿ ಸನ್ಪ್ಯೂರ್ ಅವರ ಎಲ್ಲ ಪ್ರಾಡಕ್ಟನ್ನು ಕೂಡ ನೀವು ಶಾಪ್ ಮಾಡ್ಬೋದು. ಮಿಲೆಟ್ಸಿಂದ ಮಾಡಿರುವಂಥದ್ದು ಮಿಲೆಕ್ಸು. ಮಿಲೆಟ್ನ ತಿನ್ನಿ, ಅಂದರೆ ಸಿರಿಧಾನ್ಯಗಳನ್ನ ತಿನ್ನಿ, ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾ ಇರ್ತೀವಿ. ಸಿರಿಧಾನ್ಯನ ಮಾಡಿ ತಿನ್ನೋಕ್ಕೆಲ್ಲರಿಗೂ ಟೈಮ್ ಸಿಗಲ್ಲ, ಅದರಿಂದ ಸಿರಿಧಾನ್ಯದ ಮಿಕ್ಸ್ ಬಂದ್ಬಿಟ್ಟಿದೆ, ರೆಡಿ ಮಿಕ್ಸ್ ಬಂದಿದೆ, ಹೆಲ್ದಿ ಡ್ರಿಂಕ್. ಎಸ್, ಅದನ್ನು ಒಂದು ಗ್ಲಾಸ್ ಹಾಲ್ಗೆ ಹಾಕ್ಕೊಂಡು ಬೆಳಗ್ಗೆನೋ ಮಧ್ಯಾಹ್ನನೋ ನೀವು ಕುಡಿದ್ರೆ, 1 ಹೊತ್ತಿನ ಊಟದ ಬದಲು 1 ಗ್ಲಾಸು ಮಿಲೆಕ್ಸ್ ಚೂರ್ಣವನ್ನು ಕುಡಿದ್ರೆ ಒಳ್ಳೆ ತಾಕತ್ಕಿದವ, ಸ್ಲಿಮ್ ಆಗ್ಬೋದು, ಶುಗರ್ ಕಂಟ್ರೋಲ್ ಇರುತ್ತೆ, ಬಿ ಪಿ ನಾರ್ಮಲ್ ಆಗಿರುತ್ತೆ, ಕೊಲೆಸ್ಟ್ರಾಲ್ ಕರೆಕ್ಟ್ ಆಗಿರುತ್ತೆ. ಇವೆಲ್ಲ ನಾರ್ಮಲ್ ಆಗಿರಬೇಕು, ಲೈಫ್ ಸ್ಟೈಲು ಸಖತ್ತಾಗಿರಬೇಕು ಅಂದರೆ ನೀವು ಮಿಲೆಕ್ಸನ್ನು ಉಪಯೋಗಿಸಲೇಬೇಕು. ಮುರಳಿಯವರೇ, ತುಂಬ ಜನ ಕೇಳ್ತಾ ಇದ್ದಾರೆ ನನಗೆ, ಮಿಲೆಕ್ಸ್ ಎಲ್ಲಿ ಸಿಗುತ್ತೆ ಸರ್, ಎಲ್ಲಿ ಸಿಗುತ್ತೆ ಅಂತ. ಆನ್ಲೈನಲ್ಲಿ ಸಿಗುತ್ತದು. ಈ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಮಿಲೆಕ್ಸ್ ಅವ್ರದ್ದು 3 ಪ್ರಾಡಕ್ಟ್ ಇದೆ. ಒಂದು ಮದರ್ ರೂಟ್ ಅಂತಿದೆ, ಮಕ್ಕಳಿಗಾಗಿ ಮಕ್ಕಳಿಗೆ ತಿನ್ನಿಸುವಂಥ ಒಂದು ಮಿಲೆಟ್ಟಿಂದ ಮಾಡಿರುವಂಥದ್ದಿದೆ. ಜೊತೆಗೆ ಇನ್ನೊಂದು ಮಿಲೆಕ್ಸ್ ಅವ್ರದ್ದು ಇನ್ನೊಂದು ಡ್ರಿಂಕ್ ಇದೆ, ಅದು ಚೂರ್ಣ ಮಿಲ್ದೇ ಇರ್ತಕ್ಕಂಥ ಡ್ರಿಂಕ್. ಅದು ಕೂಡ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥ ಡ್ರಿಂಕು. ಇವೆಲ್ಲವೂ ಕೂಡ ಆನ್ಲೈನಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ವೆಮಿಕಾ ಮಸಾಲ ಪದಾರ್ಥಗಳು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದ್ದೀವಿ. ವೆಮಿಕಾ ಗರಂ ಮಸಾಲ, ವೆಮಿಕಾ ಅರ್ಶಿನದ ಪುಡಿ, ವೆಮಿಕಾ ಅಚ್ಕಾರದ ಪುಡಿ, ವೆಮಿಕಾ ಅವ್ರದ್ದು ತುಂಬ ಅದ್ಭುತವಾಗಿರುವಂಥ ವೈವಿಧ್ಯಮಯ ಉಪ್ಪಿನಕಾಯಿ ಇದೆ. ವೆಮಿಕಾ ಅವ್ರದ್ದು ಯಾವುದು ಇನ್ಸ್ಟೆಂಟ್ ಕಾಫಿ ಇದೆ, ಟೀ ಇದೆ, ಜೊತೆಗೆ ಹನಿ ಕೂಡ ಇದೆ, ಫಿಲ್ಟರ್ ಕಾಫಿ ಪೌಡರ್ ಇದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವೆಮಿಕಾ ಮಸಾಲವನ್ನೇ ಬಳಸಿ ಅದ್ಭುತವಾಗಿರುವಂಥ ಅಡುಗೆಗಳನ್ನ ಮಾಡ್ತಾ ಇದ್ದೀವಿ. ವೆಮಿಕಾ ಮಸಾಲ ಪದಾರ್ಥಗಳು ನಿಮಗೆ ಬೇಕಾಗಿದ್ದರೆ ಐ ಬಟನ್ನ ಪ್ರೆಸ್ ಮಾಡಿ, ವೆಮಿಕಾದು ಆನ್ಲೈನ್ ಸ್ಟೋರ್ಸಿಗೆ ಹೋಗುತ್ತೆ. ಅಲ್ಲಿ ವೆಮಿಕಾ ಅವ್ರದ್ದು ಚಿಕನ್ ಮಸಾಲ, ಗರಂ ಮಸಾಲ, ಮೊಟ್ಟೆ ಮಸಾಲ, ಫಿಶ್ ಮಸಾಲ ಎಲ್ಲವೂ ಸಿಗುತ್ತೆ. ಎಲ್ಲವನ್ನೂ ಕೂಡ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ರೆಜು ಏಜ್ ಸ್ಕಿನ್ ಅಲರ್ಜಿ ಹೇರ್ ಆ್ಯಂಡ್ ಲೇಸರ್ ಕ್ಲಿನಿಕ್. ರೆಜು ಏಜ್ ಅವ್ರ ಕ್ಲಿನಿಕ್ ಬಂದು ನ್ಯೂ BL ರೋಡಲ್ಲಿದೆ. ಚರ್ಮಕ್ಕೆ, ಕೂದಲಿನ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಒಂದ್ಸರಿ ಡಾಕ್ಟರ್ ಸಿರಾಜ್ ಅವ್ರನ್ನ ಭೇಟಿ ಮಾಡಿ. ಈ ಐ ಬಟನ್ನ ಪ್ರೆಸ್ ಮಾಡಿದ್ರೆ ಅದು ಸಿರಾಜ್ ಅವರ ಕ್ಲಿನಿಕ್ಕು ನ್ಯೂ BL ರೋಡ್ ಇದೆ, ಅಲ್ಲಿ ಕರ್ಕೊಂಡೋಗಿ ಬಿಡುತ್ತೆ ನಿಮ್ಮನ್ನ. ಸಿರಾಜ್ ಅವರ ದೂರವಾಣಿಯ ಸಂಖ್ಯೆಯನ್ನು ಕೂಡ ಕೊಡ್ತಾ ಇದ್ದೀನಿ, 9902479694. ಮತ್ತೊಮ್ಮೆ
9920797694 ಈ ಸಂಖ್ಯೆಗೆ ಫೋನ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿ. ಇವ್ರದ್ದು ತುಂಬ ಸೌಂದರ್ಯವರ್ಧಕವಾದಂಥ ಪ್ರಾಡಕ್ಟ್ಗಳಿದೆ, ಅಂದರೆ ದಿನನಿತ್ಯ ಉಪಯೋಗಿಸುವಂತಹ. ಇದು ರೆಜ್ಯೂ ಏಜ್ ಅವರ ಬಾಡಿ ಲೋಷನ್ Yes. ವಿತ್ ಗ್ಲೂಟಥಾನ್ ಇದೆ. ಇದು ಗ್ಲೂಟಥಾನ್ ಏನು ಮಾಡುತ್ತೆ ಅಂದರೆ ಚರ್ಮ ಕಾಂತಿಯನ್ನು ಹೆಚ್ಚು ಮಾಡುತ್ತೆ, ಗ್ಲೋ ಬರೋದಕ್ಕೆ ಯೂಸ್ ಮಾಡೋಂಥದ್ದು ಗ್ಲೂಟಥಾನ್. ರೆಜ್ಯೂ ಏಜ್ ಅವರ ಗ್ಲೂಟಥಾನ್ ಬಾಡಿ ಲೋಷನ್ ಒಂದು 10 ರಿಂದ 12 ಪ್ರಾಡಕ್ಟ್ ಇದೆ. ಶಾಂಪೂ ಇದೆ, ಸಿರಮ್ ಇದೆ, ಬಾಡಿ ವಾಶ್ ಇದೆ, ಎಲ್ಲವೂ ಇದೆ. ಆನ್ಲೈನಲ್ಲಿ ನೀವು ಪರ್ಚೇಸ್ ಮಾಡ್ಕೋಬೋದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ಸಿರಾಜ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ಬೇಕು. ಸಖತ್ತಾಗಿರೋದೊಂದು ಉಪ್ಪಿನಕಾಯಿ ಕೊಟ್ಬಿಟ್ಟಿದ್ದಾರೆ, ಘಮ 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 ಅಂತ ಇದೆ. ಈ ಥರ ಹೊಸ ಹೊಸ ಅಡುಗೆಗಳಿಗೆ ನಮ್ಮ ಶುಚಿ ಕಿಚಿ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ತಿಳಿಸಿ ಮುಂದಿನ ಅಡುಗೆಯೊಂದಿಗೆ ನಿಮ್ಮ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.